ಎಎನ್ಎಂ ನ್ಯೂಸ್ಗೆ ಸ್ವಾಗತ. ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕೆ ಬೇಕಾದ ಅತ್ಯುತ್ತಮ ಗುಣಮಟ್ಟದ ಸಾಮಗ್ರಿಗಳು ಈಗ ಒಂದೇ ಸೂರಿನಡಿ ಲಭ್ಯ. ಚಿಂತಾಮಣಿಯ ವಿಜಯಲಕ್ಷ್ಮಿ ಸ್ಟೀಲ್ಸ್ ನಿಮ್ಮ ಮನೆ ಕಟ್ಟುವ ನಂಬಿಕಸ್ಥ ಪಾಲುದಾರ. ನಮ್ಮಲ್ಲಿ ಲಭ್ಯ ಅಲ್ಟ್ರಾಟೆಕ್ ಸಿಮೆಂಟ್, ಇಂಡಸ್ 555D TMT ಕಾಮಧೇನು ಮತ್ತು JSW TMT ಕಬ್ಬಿಣ, ಉತ್ತಮ ಗುಣಮಟ್ಟದ ರೂಫಿಂಗ್ ಶೀಟ್ಸ್ ಮತ್ತು ಸೆಕ್ಷನ್ ಐಟಮ್ಗಳು, ಆಸ್ಟ್ರಾಲ್ ಮತ್ತು ಆಶೀರ್ವಾದ್ ಪೈಪ್ಗಳು, ಏಷ್ಯನ್ ಪೇಂಟ್ಸ್ ಮತ್ತು ಬಿರ್ಲಾ ಓಪಸ್ ಪೇಂಟ್ಸ್, ಸೆಂಚುರಿ ಮತ್ತು ಗ್ರೀನ್ ಲ್ಯಾಂಪ್ ಪ್ಲೇವುಡ್ಸ್. ಇದಲ್ಲದೆ ಫೆವಿಕಾಲ್, ಹಾರ್ಡ್ವೇರ್, ಫಿಟ್ಟಿಂಗ್ಸ್, ಎಲೆಕ್ಟ್ರಿಕಲ್ ಐಟಮ್ಗಳು ಹಾಗೂ ಮನೆ ನಿರ್ಮಾಣಕ್ಕೆ ಬೇಕಾದ ಇನ್ನಿತರ ಸಾಮಗ್ರಿಗಳು ಅತ್ಯುತ್ತಮ ದರದಲ್ಲಿ ಲಭ್ಯ. ಉತ್ತಮ ಗುಣಮಟ್ಟ, ನಂಬಿಕಸ್ಥ ಸೇವೆ ಮತ್ತು ಸಮಂಜಸ ಬೆಲೆ ಇವೆಲ್ಲ ಒಂದೇ ಕಡೆ. ಹಿಂದೆ ಭೇಟಿ ಕೊಡಿ. ವಿಜಯಲಕ್ಷ್ಮಿ ಸ್ಟೀಲ್ಸ್, KSRTC ಬಸ್ ಡಿಪೋ ಎದುರು, ಬೆಂಗಳೂರು ರಸ್ತೆ, ಚಿಂತಾಮಣಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9845920725 ಅಥವಾ 9686661332ಗೆ ಸಂಪರ್ಕಿಸುವುದು. ಮನೆ ಮಗಳ ಕಾಮದಾಟಕ್ಕೆ ಸೊಸೆ ಅತ್ತೆ, ದೊರಡೆ ಕತೆ ಕಟ್ಟಿದ ಅತ್ತೆ ನಾದಿನಿ ಅಜ್ಜಿ. 24 ಗಂಟೆಯಲ್ಲೇ ಕೊಲೆ ಆರೋಪಿಗಳ ಬಂಧನ. ಕುಟುಂಬ ಕಲಹದಿಂದಾಗಿ ಸೊಸೆಯನ್ನು ಕೊಲೆ ಮಾಡಿಸಿದ್ದ ಅತ್ತೆ ನಾದಿನಿ ಅಜ್ಜಿ ದೊರಡೆ ಕಟ್ಟಿದ್ದು, ಕೊಲೆಯಾದ 24 ಗಂಟೆಯಲ್ಲೇ ಕೊಲೆ ಪ್ರಕರಣವನ್ನು ಭೇದಿಸುವಲ್ಲಿ ಚಿಕ್ಕಬಳ್ಳಾಪುರ ಪೊಲೀಸರು ಯಶಸ್ವಿಯಾಗಿದ್ದು, ಆರೋಪಿಗಳನ್ನು ಸಹ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಕಂದವಾರ ಬಾಗಿಲು ಬಳಿಯ ಬಾಪೂಜಿ ನಗರದಲ್ಲಿ ವಿವಾಹಿತ ಮಹಿಳೆ ಹತ್ಯೆ ಮಾಡಲಾಗಿತ್ತು. ಮೇಸ್ತ್ರಿ ನರಸಿಂಹಮೂರ್ತಿಯವರ ಸೊಸೆಯ ಕತ್ತು ಸೀಳಿ ಬರ್ಬರ ಕೊಲೆ ಮಾಡಲಾಗಿದ್ದು, ಆಕೆಯ ಕೊರಳಿನಲ್ಲಿದ್ದ ಮಾಂಗಲ್ಯ ಸರ ಮತ್ತು ಕಿವಿಯೊಲೆ ದೋಚಿದ್ದ ಕೊಲೆಗಡುಕರು ಪರಾರಿಯಾಗಿದ್ದರು. ಮೇ 28ರ ರಾತ್ರಿ ನಡೆದ ಘಟನೆಯಿಂದ ಚಿಕ್ಕಬಳ್ಳಾಪುರ ಜನರೇ ಬೆಚ್ಚಿ ಬಿದ್ದಿದ್ದರು. ಪುಷ್ಪಲತಾ ಪಕ್ಕದೇ ಮಲಗಿದ ನಾದಿನಿ ಬವ್ಯಾಳ ಬಾಯಿಗೆ ಬಟ್ಟೆ ತುರುಕಿ ಮುಖಕ್ಕೆ ಸ್ಪ್ರೇ ಹೊಡೆಯಲಾಗಿದ್ದು, ಕೃತ್ಯದಿಂದ ಅಸ್ವಸ್ಥಗೊಂಡಿದ್ದ ಆಕೆಯನ್ನು ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಘಟನೆಯ ಸಂಬಂಧ ಚಿಕ್ಕಬಳ್ಳಾಪುರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರಿಸಿದ್ದರು. ಮಗಳು ಕೊಲೆಯಾಗಿರುವ ಸುದ್ದಿ ತಿಳಿದು ಸ್ಥಳಕ್ಕೆ ಬಂದ ಪುಷ್ಪಲತಾ ತಂದೆ ಮಹೇಶ್, ತಾಯಿ ಲಕ್ಷ್ಮಿ, ಇದು ದೊರಡೆಯಲ್ಲ, ಇದು ವ್ಯವಸ್ಥಿತ ಕೊಲೆ. ಅಳಿಯನ ಅಕ್ರಮ ಸಂಬಂಧದಿಂದ ಸುಪಾರಿ ಕೊಟ್ಟು ಮಗಳ ಕೊಲೆ ಮಾಡಲಾಗಿದೆ ಎಂದು ಆರೋಪ ಮಾಡಿದ್ದರು. ತನಿಖೆ ನಡೆಸುತ್ತಿದ್ದ ಪೊಲೀಸರಿಗೆ ಈ ಮೊದಲು ಇದೊಂದು ದೊರಡೆ ಪ್ರಕರಣ ಎಂದು ನಂಬಿದ್ದರು. ಆದರೆ ಯಾವಾಗ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದ ನಾದಿನಿ ಬವ್ಯಾಳ ವಿಚಾರಣೆ ಆರಂಭಿಸಿದರೋ ಆಘಾತಕಾರಿ ಅಂಶ ಬೆಳಕಿಗೆ ಬಂದಿದೆ. ಭವ್ಯ ನೀಡಿದ ಹೇಳಿಕೆ ಮತ್ತು ದೊರಡೆ ಸಂಬಂಧ ನಡೆದ ಕೊಲೆಗೂ ಹೊಂದಾಣಿಕೆ ಆಗುತ್ತಿರಲಿಲ್ಲ. ಸಂಶಯಗೊಂಡ ಪೊಲೀಸರು ಮತ್ತಷ್ಟು ಪ್ರಶ್ನೆಗಳನ್ನು ಕೇಳಿದಾಗ ಅಸಲಿ ಸತ್ಯವನ್ನು ಬಾಯ್ಬಿಟ್ಟಿದ್ದಾಳೆ. ಅಂದ ಹಾಗೆ ಇಲ್ಲಿ ಕೊಲೆ ಮಾಡಿಸಿದ್ದು ಬೇರೆ ಯಾರೂ ಅಲ್ಲ, ನಾದಿನಿ ಭವ್ಯ ಅತ್ತೆ ವಿಜಯಲಕ್ಷ್ಮಿ ಅಜ್ಜಿ ನಾಗಮ್ಮ. ನಾದಿನಿ ಭವ್ಯಾಳ ರಾಸಲೀಲೆ ವಿಡಿಯೋ. ಭವ್ಯ ಆಕೆಯ ಬಾಯ್ ಫ್ರೆಂಡ್ ಜೊತೆ ಖಾಸಗಿ ಕ್ಷಣವನ್ನು ಕಳೆದಿದ್ದಳು. ಈ ಖಾಸಗಿ ಕ್ಷಣದ ವಿಡಿಯೋ ಆಕೆಯ ಸೋದರ ಸಂಬಂಧಿ ಹೊಸಕೋಟೆಯ ಲೋಹಿತ್ ಕುಮಾರ್ ಅಲಿಯಾಸ್ ಲಲ್ಲು ಯಾದವ್ ಬಳಿ ಇತ್ತು. ಈ ವಿಡಿಯೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ ಭವ್ಯಾಳಿಂದ 4 ಲಕ್ಷ ಹಣವನ್ನು ಕಿತ್ತಿದ್ದು ಮತ್ತಷ್ಟು ಹಣಕ್ಕೆ ಬೇಡಿಕೆ ಇಟ್ಟಿದ್ದಾನೆ. ಈ ವಿಷಯ ಭವ್ಯಾಳ ತಾಯಿ ವಿಜಯಲಕ್ಷ್ಮಿಗೆ ಗೊತ್ತಾಗಿದೆ. ಲೋಹಿತ್ ಕುಮಾರ್ ಹಣ ಕೊಡಲು ದಾರಿ ನೋಡುತ್ತಿದ್ದ. ಮಗಳು ಸೊಸೆಯ ಕೊಳ್ಳಲಿದ್ದ ಮಾಂಗಲ್ಯ ಸರ ದೋಚುವ ಪ್ಲ್ಯಾನ್ ಮಾಡಿದ್ದಾರೆ. ಒಂದೇ ಕಲ್ಲಿನಲ್ಲಿ 2 ಹಕ್ಕಿ ಹೊಡೆಯುವ ಪ್ಲ್ಯಾನ್ ಮಾಡಿದ್ದಾರೆ. 4 ವರ್ಷದ ಹಿಂದೆ ಬೆಂಗಳೂರಿನ ಪುಷ್ಪಲತಾಳನ್ನು ಮಗ ಭರತ್ ಕೊಟ್ಟು ಮದುವೆ ಮಾಡಿಕೊಂಡಿದ್ದರು. ಆದರೆ ಮದುವೆಯಾದ ದಿನದಿಂದ ಸೊಸೆಗೆ ನೆಮ್ಮದಿ ಕೊಟ್ಟಿರಲಿಲ್ಲ. ಮಗಳು ಕೌಟುಂಬಿಕ ಕಲಹದಿಂದ ಮಗ ಸೊಸೆ ಪ್ರತ್ಯೇಕವಾಗಿ ವಾಸವಾಗಿದ್ದರು. ಒಂದೆಡೆ ಸೊಸೆ ಕೊಂಡರೆ ಆಗುತ್ತಿರಲಿಲ್ಲ. ಇವರಿಗೆ ಮತ್ತೊಂದು ಲೋಹಿತ್ ಕುಮಾರ್ಗೆ ಹಣ ಕೊಡಬೇಕಾಗಿತ್ತು. ಆಗಲೇ ಹೊಡೆದಿತ್ತು ಅವರಿಗೆ ದೊರಡೆ ಹೆಸರಿನಲ್ಲಿ ಸೊಸೆಯ ಕೊಲೆ. ಸೊಸೆ ಕೊಂದು ದೊರಡೆ ಕತೆ. ಹಣಕ್ಕಾಗಿ ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದ ಲೋಹಿತ್ ನನ್ನ ಕರೆದ ಭವ್ಯ ಪುಷ್ಪಲತಾ ಕೊರಳಿನಲ್ಲಿರುವ ಮಾಂಗಲ್ಯ ಸರವನ್ನು ದೋಚುವಂತೆ ಹೇಳಿದ್ದಾಳೆ. ಮಗಳ ಪ್ಲ್ಯಾನ್ಗೆ ಸಾಥ್ ನೀಡಿದ ತಾಯಿ ವಿಜಯಲಕ್ಷ್ಮಿ ಗಂಡ ನರಸಿಂಹಮೂರ್ತಿ ಮಗ ಭರತನನ್ನು ಕರೆದುಕೊಂಡು ತಮಿಳುನಾಡಿನ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಇತ್ತ ಗಂಡ ದೇವಸ್ಥಾನಕ್ಕೆ ಹೋದ ಎಂದು ಪುಷ್ಪಲತಾ ಅತ್ತೆ ಮನೆಗೆ ಬಂದು ಮಲಗಿದ್ದಾಳೆ. ತಲೆದಿಬ್ಬನಿಂದ ಉಸಿರುಗಟ್ಟಿ ಕೊಲೆ. 28ರ ರಾತ್ರಿ ಮನೆಗೆ ಬಂದ ಲೋಹಿತ್ ಮಲಗಿದ್ದ ಪುಷ್ಪಲತಾಳನ್ನು ತಲೆದಿಂಬಿನಿಂದ ಉಸಿರುಗಟ್ಟಿ ಸಾಯಿಸಿದ್ದಾನೆ. ಅನಂತರ ಚಾಕುವಿನಿಂದ ಇರಿದು ಆಕೆಯ ಕೊರಳಿನಲ್ಲಿದ್ದ ಮಾಂಗಲ್ಯ ಸರ, ಕಿವಿಯೊಲೆ ಕಿತ್ತುಕೊಂಡು ಪರಾರಿಯಾಗಿದ್ದಾನೆ. ಭವ್ಯ ಬಟ್ಟೆ ಹರಿದುಕೊಂಡು ಮೂರ್ಛೆ ಹೋದಂತೆ ನಾಟಕ ಮಾಡಿದ್ದಾಳೆ. ಅಜ್ಜಿ ನಾಗಮ್ಮ ಕಿರಿಚಿಕೊಂಡು ಮನೆಗೆ ಹೊರಗೆ ಬಂದು ಮನೆಗೆ ಕಳ್ಳರು ಬಂದಿದ್ದಾರೆಂದು ಸ್ಥಳೀಯರನ್ನು ನಂಬಿಸಿದ್ದಾಳೆ. 24 ಗಂಟೆಯಲ್ಲೇ ಪ್ರಕರಣ ಭೇದಿಸಿದ ಪೊಲೀಸರು
ಕೊಲೆ ಪ್ರಕರಣ ಸಂಬಂಧಿಸಿದಂತೆ ಆರೋಪಿಗಳಾದ ಭವ್ಯ, ಲೋಹಿತ್ ಕುಮಾರ್ನನ್ನು ಬಂಧಿಸಿರುವ ಪೊಲೀಸರು ವಿಚಾರಣೆ ಆರಂಭಿಸಿದ್ದಾರೆ. ಕೊಲೆ ಪ್ರಕರಣದಲ್ಲಿ ಗಂಡ ಭರತ್ ಮತ್ತು ಮಾವ ನರಸಿಂಹಮೂರ್ತಿಯವರ ಪಾತ್ರ ಇಲ್ಲ. ಅತ್ತೆ ವಿಜಯಲಕ್ಷ್ಮಿ ವಿಚಾರಣೆ ಮಾಡುತ್ತಿರುವ ಪೊಲೀಸರು ವಶಕ್ಕೆ ತೆಗೆದುಕೊಳ್ಳಲಿದ್ದಾರೆ. ಇನ್ನು ಘಟನೆ ನಡೆದು 24 ಗಂಟೆಯಲ್ಲಿ ಪ್ರಕರಣ ಭೇದಿಸಿದ ಪೊಲೀಸರನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಲ್ ಚೌಕ್ಸೆ ಶ್ಲಾಘಿಸಿದ್ದಾರೆ. ಕೊಲೆ ಕೃತ್ಯಕ್ಕೆ ರಾತ್ರಿ ಮನೆ ಬಾಗಿಲು ತೆರೆದಿದ್ದ ಆರೋಪಿಗಳು. ಪ್ರಕರಣ ಸಂಬಂಧ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿರುವ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಲ್ ಚೌಕ್ಸೆ, ಸ್ಥಳ ಪರಿಶೀಲನೆ ಮತ್ತು ಪುಷ್ಪಲತಾ ಪೋಷಕರ ಹೇಳಿಕೆ ಮತ್ತು ಶವ ಪರೀಕ್ಷೆಯಿಂದ ಇದು ದರೋಡೆ ಕೃತ್ಯ ಅಲ್ಲ ಎಂಬುದು ಸಂಶಯ ಬಂದಿದೆ. ಶವದಲ್ಲಿನ ಕುತ್ತಿಗೆಗೆ ಆಳವಾಗಿ ಇರಿದಿರಲಿಲ್ಲ. ಹೆಚ್ಚಿನ ರಕ್ತಸ್ರಾವ ಸಹ ಆಗಿರಲಿಲ್ಲ. ಮರಣೋತ್ತರ ಪರೀಕ್ಷೆಯಲ್ಲಿ ಉಸಿರುಗಟ್ಟಿಸಿ ಕೊಲೆ ಮಾಡಲಾಗಿದೆಂಬ ವರದಿ ಬಂದಿತ್ತು. ಮನೆ ಪರೀಕ್ಷೆ ಮಾಡಿದ್ದಾಗಿ ಆರೋಪಿಗಳು ಬಾಗಿಲು ಒಡೆಯುವ ಪ್ರಯತ್ನ ಮಾಡಿರಲಿಲ್ಲ. ನೇರವಾಗಿ ಮನೆಗೆ ಬಂದಿದ್ದರು. ವಿಚಾರಣೆಯಲ್ಲಿ ಲೋಹಿತ್ ಕುಮಾರ್ ಬರುತ್ತಾನೆಂದು ಭವ್ಯ ಬಾಗಿಲು ತೆಗೆದು ಮಲಗಿದ್ದರು. ಈ ಸಂಶಯಗಳ ಮೇಲೆ ವಿಚಾರಣೆ ಆರಂಭಿಸಿದ ಪೊಲೀಸರು ಆರೋಪಿಗಳನ್ನು ಪತ್ತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಎಸ್ಪಿ ವಿವರಿಸಿದರು. ನಮಗೆ ಊಟ ಮಾಡ್ಬಿಟ್ಟು ಹೋಗಿ ಅಲ್ಲಿ ಮಲ್ಕೊಂಡ್ವಿ. ಮಕ್ಕಳು ಮಲಗಿಸ್ಕೊಂಡ್ವಿ. ಅವರಿಬ್ರು ರೂಮೊಳಗೆ ಮಲಗಿದ್ರು. ನಮ್ಗೆ ಬಾತ್ರೂಮ್ಗೆ ಹೋಗ್ಬೇಕಂತ ನಾವು ಬಂದ್ವಿ. ಟೈಮು ಎಷ್ಟು ಅಂತ ಗೊತ್ತಿಲ್ಲ. ಲೈಟ್ಗಳೆಲ್ಲ ಆರಿಸಿದ್ರು. ಬಂದು ಸ್ವಲ್ಪ ಹೊತ್ತು ಕುಂತ್ಕೊಂಡಿದ್ದು ಆ ಮನೆಗೆ ಹೋಗೋದಕ್ಕೆ ಮಕ್ಳು ಇಬ್ರು ಬಡ್ಕೊಂಡು ಆ ಹುಡುಗಿ ಕಿರಿಸ್ತಾ ಇದ್ದಿದ್ದು ಗೊತ್ತಾಗಿಲ್ಲ. ಕಿರಿಸಿದ್ರು. ಅಷ್ಟೊದಕ್ಕೆ ಅಕ್ಕಪಕ್ಕದವ್ರಿಗೆಲ್ಲ ಕರೆದು ನೋಡಮ್ಮ ಏನಮ್ಮ ಅಂದ್ವಿ. ಆ ಹುಡುಗಿ ನೋಡಿ ಹಿಂಗೆ ಅಂದ್ರೆ ಇಲ್ಲ. ಆ ಹುಡುಗಿ ಪುಷ್ಪ ಅನ್ನೋ ಹುಡುಗಿ ಏನಾಗ್ಬೇಕು ನಿಮ್ಗೆ? ಹುಡುಗಿ ಮೊಮ್ಮಗಳು ಅಂದ್ರೆ ಭರತ್ ನೆಂಡ್ರು ಮೊಮ್ಮಗನು. ಮೊಮ್ಮಗ ಅವರ ಹೆಂಡತಿ. ಹೆಂಡತಿ. ಈ ಹುಡುಗಿನೂ ಮೊಮ್ಮಗಳೇ. ಅಷ್ಟು ಆಮೇಲೆ ಸರಿ ಅಂದ್ಬಿಟ್ಟು ಎಲ್ಲಾರನ್ನು ಕರೆದು ಆಸ್ಪತ್ರೆಗೆ ಆ ಹುಡುಗಿಗೆ ಮಾತಾಡಕ್ಕೆ ತಾಣಿಲ್ಲ. ಹುಡುಗರು ಬರ್ಕೊಂಡು ಹೋದ್ರು. ನಾನು ಹೋದೆ, ಕರ್ಕೊಂಡು ಆಸ್ಪತ್ರೆಗೆ ಹೋದೆ. ನಾವೇ ಸರ್ ಇದ್ದಿದ್ದು. ನಾನು, ನನ್ನ ಮೊಮ್ಮಗಳು, ನಮ್ಮ ಪುಷ್ಪ, ಇಬ್ರು ಮಕ್ಕಳು ಅಷ್ಟೇ. ಅದು ಏನಾಯ್ತು ಅಂತ ನಮಗ್ ಗೊತ್ತಿಲ್ಲ ಸರ್. ನಿಮ್ಮ ಹೆಸರು ನಾಗಮ್ಮ. ನೀವು ಹೊರಗಡೆ ಹೋಗಿದ್ರಾ ಆ ಟೈಮಲ್ಲಿ? ಬಾತ್ರೂಮ್ಗೆ ಬಂದಿದ್ವಿ ಸರ್ ಅಷ್ಟೇ. ಇನ್ನೆಲ್ಲೂ ಹೋಗಕ್ ನಮ್ ಕಾಲ ಆಗಲ್ಲ ಸರ್. ಚಿಕ್ಕ ಮಗು ಯಾವ್ದು? ಇನ್ನೊಂದು ಮಗು ಇತ್ತಲ್ಲ ಆ ಮಲ್ಗೈತ. ಅದ್ 3 ವರ್ಷ ಮಗ ನೋಡ. ಆ ಹುಡ್ಗಿ ಅಲ್ಲೇ ಮಲಗಿದ್ದಾಳೆ. ಸರ್, ನನ್ನ ಹೆಸರು ವಿಜಯಲಕ್ಷ್ಮಿ. ಮದ್ವೆ ಮಾಡ್ಕೊಂಡ್ ಬಂದು 4 ವರ್ಷ ಆಗಿದೆ. ಎಲ್ಲ ಒಡವೆ ಗಿಡವೆ ಎಲ್ಲ ಇಕ್ಕಿ 2 ಖರ್ಚು ಇಕ್ಕಿ ಮದುವೆ ಮಾಡ್ಕೊಂಡ್ ಬಂದಿರೋದು ನಾವೇನು ವರದಕ್ಷಿಣೆ ಕಿರುಕುಳ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರಲ್ಲ. ವರದಕ್ಷಿಣೆ ಇನ್ನೇನು ನಾವೇನು ವರದಕ್ಷಿಣೆ ತಗೊಂಬಮ್ಮ, ನೀನು ಅದು ತಗೊಂಬ, ನೀನು ಇದು ತಗೊಂಬ ಅಂತ ನಾವು ಇವತ್ತಿಗೊಂದು ಉಸಿರು ಬಿಟ್ಟು ಭಗವಂತ ನಮಗೆ ಕೊಟ್ಟಿದ್ದಾನೆ. ಸಾಕು, ನಮಗೆ ಕೊಟ್ಟಷ್ಟಿದೆ. ನಮಗೆ ಇರೋನೊಬ್ಬನೇ ಮಗ. ಅವರು ಆರೋಪ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರಿಷ್ಟ. ಇವಾಗ ನಾವು ಮಾಡ್ತಿದ್ದೀವಿ ಅಂತಂತ ಹೇಳ್ತಾ ಇದಾರಲ್ವ ಸರ್. ಮಾಡ್ಸಿದ್ದೀವಿ ಅಂದ್ರೆ ಪ್ರೂಫ್ ಆಗ್ಲಿ ಬಿಡಿ ಸರ್. ಏನಕ್ಕೋಸ್ಕರ ಆರೋಪ ಮಾಡ್ತೀವಿ? ಏನಕ್ಕೋಸ್ಕರ ಅಂದ್ರೆ ನಾನು ಇವಾಗ ಪ್ರೀ ಪ್ಲಾನ್ ಮಾಡಿ ಮಾಡ್ಸಿದ್ದಾರೆ ಅಂತ ಅವ್ರಮ್ಮ ಹೇಳ್ತಾ ಇದ್ದಾಳೆ. ಆತರ ನಮ್ಗೇನಕ್ ಬೇಕು ಸರ್? ಆತರ ಇದ್ದಿದ್ರೆ ನಾವು ಬೇರೆ ಮನೆ ಮಾಡಿ ಏನಕ್ಕೆ ತರಿಕ್ತಾ ಇದ್ವಿ ಆ ಹುಡ್ಗಿನ? ಇವಾಗ ಕಿರುಕುಳ ಅಂತಂದ್ರೆ ಆ ಹುಡ್ಗಿ ಇಲ್ಲಿದ್ರೆ ಅಲ್ವಾ ಕಿರುಕುಳ ಕೊಡೋದಕ್ಕೆ. ನಾವು ಇಲ್ಲಿರ್ತಾನೆ ಇರ್ಲಿಲ್ವಲ್ಲ. ನಾವು ಗಂಡ ಹೆಂಡ್ತಿನ ಬೇರೆ ಮನೆ ಮಾಡಿ ಇಟ್ಟಿದೀವಿ. ಇವಾಗ ಅವ್ರ ಗಂಡ ಹೆಂಡತಿ ಇದ್ರಲ್ಲಿ ಏನು ಇದೆಯೋ ನಾವು ಹೋಗಿ ನೋಡಿರ್ತೀವ ಸರ್. ನಾವಂತ ಆ ಕಡೆ ತಲೆ ಹಾಕಲ್ಲ. ಅವ್ರಿಗೆ ಬರ್ತಾ ಇದ್ಲು, ಹೋಗ್ತಾ ಇದ್ಲು. ನಾನೇ ಇನ್ನು ಏನಾದ್ರು ಮಾಡಿದ್ರೆ ಬಾಕ್ಸ್ಗೆ ಹಾಕಿ ಕಳಿಸ್ತಾ ಇದ್ದೆ. ನಾನ್ ವೆಜ್ ಆ ತರ ಹುಡುಗಿ ಮಾಡ್ಕೊಳಲ್ಲ ಅಂತ ಬಾಕ್ಸ್ಗೆ ಹಾಕಿ ಕಳಿಸ್ತಾ ಇದ್ದೆ. ಬರ್ತಾ ಇದ್ಲು, ಹೋಗ್ತಾ ಇದ್ಲು. ಈ ನಡುವೆ ವರ್ಕ್ಗೆ ಸೇರ್ಕೊಂಡಿದ್ದಾಳೆ ಅಂತ ಅಂದ್ಬಿಟ್ಟು ಬರೋದು ಇಲ್ಲ, ಏನೂ ಇಲ್ಲ. ಅಲ್ಲೇ ಇದ್ಕೊಂತಾಳೆ. ಕರ್ದ್ವಿ ನಾವು ದೇವಸ್ಥಾನಕ್ಕೆ ಬಾ ಅಂದ್ರೆ ನನ್ಗೆ ಕೆಲ್ಸ ಇದೆ, ಮೀಟಿಂಗ್ ಇದೆ, ನಾನು ಬರಲ್ಲ ಅಂತಂದ್ರು. ಏನ್ ಕೆಲಸ ಮಾಡ್ತಾರೆ ಸರ್? ಅದೇನೋ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದಾರೆ. ನಾವು ಅವ್ರು ನೋಡಿ ಸರ್, ಅವ್ರು ಏನ್ ಕೆಲಸ ಮಾಡ್ತಾರೆ, ಏನ್ ಸಂಬಳ, ಆ ಹುಡುಗಿದು ನಾವು 1 ರೂಪಾಯಿ ಸಹ ನಾವು ಇವತ್ತಿಗೆ ನಾವು ಕೈಯಲ್ಲಿ ಮುಟ್ಟಿರೋರಲ್ಲ. ಅವ್ರು ಸಂಪಾದನೆ ಮಾಡಿ ಅವ್ರ ಶೋಕಿ ಇನ್ನು ಏನ್ ಬೇಕೋ ನಾವು ಕೊಡಿಸ್ತಾ ಇದ್ವಿ ಕರ್ಕೊಂಡೋಗಿ. ಏನ್ ಆ ಹುಡ್ಗಿಗೆ ಏನು ಒಂದ್ ಬಟ್ಟೆ ಆಗ್ಲಿ, ಒಂದ್ ಏನೇ ಆಗ್ಲಿ, ನನ್ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂತ ಇದ್ದೆ.
ಮಗ ಏನ್ ಮಾಡ್ತಿದ್ದ ಕೆಲಸ? ಮಗ ನಮ್ಮ ಯಜಮಾನ್ರ ಜೊತೆ ಕಾಂಟ್ರಾಕ್ಟ್ ಕೆಲಸ ಮಾಡ್ತಾನೆ ಸರ್. ಅವ್ರು ಸಪ್ರೇಟ್ ಇದ್ರಾ ಮನೆ? ಸರ್ ಸಪ್ರೇಟ್ ಕೆಳಗಿನ ತೋಟದಲ್ಲಿ ಮನೆ ಲೀಸ್ಗೆ ಹಾಕೊಟ್ಟಿದೀವಿ. ಮನೆ ಲೀಸ್ಗೆ ಹಾಕಿ ಏನೇನ್ ಬೇಕೋ ಮನೆಗೆಲ್ಲ ತಗೊಂಡೋಗಿ ಅವ್ರು ಹಾಲು ಉಕ್ಕಿಸ್ಬಿಟ್ಟು ಅವ್ರಿಗೆ ಸಂಸಾರ ಬೇರೆ ಮಾಡ್ಕೊಟ್ಟಿದೀವಿ. ಇಲ್ಲಿಗೆ ಏನಕ್ಕೆ ಬಂದಿದ್ದ ಅವರು? ಸರ್ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಆ ಹುಡ್ಗಿ ಅಲ್ಲೊಬ್ಳೇ ಇರ್ತಾಳೆ, ಇಲ್ಲಿ ಇರ್ಲಿ ಅಂತ ಅಂದ್ಬಿಟ್ಟು ಇಲ್ಲಿ ಕರ್ಕೊಂಡ್ಬಂದ್ವಿ. ಎಲ್ಲಾದ್ರೂ ನಾವು ಹೋದ್ರೆ ಆ ಹುಡ್ಗಿ ಇಲ್ಲಿ ಬರ್ತಾಳೆ ಸರ್. ಅನ್ಯೋನ್ಯತೆಗೆ ಇದ್ದೀರಲ್ಲ ನೀವೆಲ್ಲ ಒಟ್ಟಿಗೆ? ಎಲ್ಲ ಚೆನ್ನಾಗೇ ಇದ್ದೀವಿ ಸರ್, ನಮ್ಗೇನ್ ಆತರ ಏನ್ ಪ್ರಾಬ್ಲಮ್ ಇಲ್ಲ, ಚೆನ್ನಾಗೇ ಇದ್ದೀವಿ ನಾವು.